ರಕ್ತದಾನದಿಂದ 3 ಜೀವಗಳನ್ನು ಉಳಿಸೋದ್ರೊಂದಿಗೆ ದಾನಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅಂತ ಸೋಮವಾರಪೇಟೆ ಜೆಎಂಎಫ್ಸಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಕೆ ಗೋಪಾಲಕೃಷ್ಣ ಹೇಳಿದರು. ಜೆಸಿಐ ಸೋಮವಾರಪೇಟೆ, ಪುಷ್ಪಗಿರಿ, ಕೊಡಗು ಜಿಲ್ಲಾ ರಕ್ತನಿಧಿ ಘಟಕ ಹಾಗೂ ಯಡೂರು ಬಿಟಿಸಿಜಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆಶ್ರಯದಲ್ಲಿ ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಕ್ತದಾನದಿಂದ ದಾನಿಯ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗುತ್ತದೆ, ದೇಹವು ಪುನರುಜ್ಜೀವಗೊಳ್ಳುತ್ತದೆ ಮತ್ತು ಹೊಸ ಕೋಶಗಳನ್ನು ಉತ್ಪಾದಿಸುತ್ತದೆ ಮತ್ತು ಅದನ್ನು ತಾಜಾಗೊಳಿಸುತ್ತದೆ. ರಕ್ತದಾನ ಮಾಡೋದಕ್ಕೆ ಅವಕಾಶ ಸಿಕ್ಕಾಗ ಆರೋಗ್ಯವಂತರು ರಕ್ತದಾನ ಮಾಡಬೇಕು. ನಾನು ಕೂಡ ರಕ್ತದಾನಿ ಅಂತ ಹೇಳಿದರು. ಶರೀರದಲ್ಲಿ ರಕ್ತದ ಚಲನೆ ಇಲ್ಲದೆ ಬದುಕಲು ಸಾಧ್ಯವಿಲ್ಲ. ಅಪಘಾತ, ಶಸ್ತ್ರಚಿಕಿತ್ಸೆ, ರಕ್ತಹೀನತೆ, ಸಾಂಕ್ರಾಮಿಕ ರೋಗಗಳು ತುರ್ತಾದ ಸಂದರ್ಭ ರಕ್ತದ ಅವಶ್ಯಕತೆ ಇರುತ್ತದೆ. ಸಮಯಕ್ಕೆ ಸರಿಯಾಗಿ ರಕ್ತ ಸಿಗದಿದ್ದರೆ ಜೀವಕ್ಕೆ ಅಪಾಯವಿರುತ್ತದೆ. ರಕ್ತದಾನಿಗಳೇ ಅವರ ಜೀವವನ್ನು ಉಳಿಸಬೇಕು. ರಕ್ತದಾನದ ಬಗ್ಗೆ ಜಾಗೃತಿ ಮೂಡಬೇಕು ಅಂತ ಹೇಳಿದರು. ಕೊಡಗು ಜಿಲ್ಲಾ ರಕ್ತನಿಧಿ ಘಟಕದ ವೈದ್ಯಾಧಿಕಾರಿ ಕುರುಂಬಯ್ಯ ಮಾತನಾಡಿ, ರಕ್ತಕ್ಕೆ ಪರ್ಯಾಯ ಯಾವುದೂ ಇಲ್ಲ. ರಕ್ತದಾನಿಗಳೇ ರಕ್ತವನ್ನು ನೀಡಬೇಕು. ಡೆಂಗ್ಯೂ, ಅಪಘಾತ, ಹೆರಿಗೆ ಸೇರಿದಂತೆ ಅನೇಕ ಕಾರಣಗಳಿಗೆ ಜಿಲ್ಲಾಸ್ಪತ್ರೆಗೆ ಹೆಚ್ಚಿನ ರಕ್ತದ ಬೇಡಿಕೆ ಇದೆ. ಜಿಲ್ಲೆಯ ಸಂಘ ಸಂಸ್ಥೆಗಳು ರಕ್ತದ ಬೇಡಿಕೆಯನ್ನು ಪೂರೈಸುತ್ತಿದ್ದಾರೆ. ಅವರಿಗೆ ರಕ್ತನಿಧಿ ಘಟಕ ಚಿರಋಣಿಯಾಗಿದೆ. ರಕ್ತದ ಕೊರತೆಯಿಂದ ಯಾರು ಜೀವ ಕಳೆದುಕೊಳ್ಳಬಾರದು. ಇನ್ನು ಹೆಚ್ಚಿನ ದಾನಿಗಳು ರಕ್ತದಾನ ಮಾಡಬೇಕು ಅಂತ ಮನವಿ ಮಾಡಿದ್ರು. ರಕ್ತದಾನದ ಬಗ್ಗೆ ಭಯ, ಮೂಢನಂಬಿಕೆ, ಕೀಳರಿಮೆ ಬೇಡ. ರಕ್ತದಾನ ಮಾಡೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಚಾವಾಗಬಹುದು. ಜೊತೆಯಲ್ಲಿ ಆರೋಗ್ಯ ವೃದ್ಧಿಸುತ್ತದೆ. ಕೊಟ್ಟ ರಕ್ತ 24 ಗಂಟೆಗಳಲ್ಲಿ ದೇಹದಲ್ಲಿ ಉತ್ಪತ್ತಿಯಾಗುತ್ತದೆ. ಆರೋಗ್ಯವಂತರು 3 ತಿಂಗಳಿಗೊಮ್ಮೆ ಯಾವುದೇ ಆತಂಕವಿಲ್ಲದೆ ರಕ್ತದಾನ ಮಾಡಬಹುದು ಅಂದರು. ಇನ್ನು ಹೆಚ್ಚು ಬಾರಿ ರಕ್ತದಾನ ಮಾಡಿದ ಫೋಟೋಗ್ರಾಫರ್ ಸಾಲೋಮನ್ ಡೇವಿಡ್, ವಕೀಲರಾದ ಎನ್ಆರ್ ರೂಪಾ ಅವರುಗಳನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಜೆಸಿಐ ಅಧ್ಯಕ್ಷ ಎಸ್ಆರ್ ವಸಂತ್, ಬಿಟಿಸಿಜಿ ಕಾಲೇಜಿನ ಪ್ರಾಂಶುಪಾಲರಾದ ಧನಲಕ್ಷ್ಮಿ, ವಕೀಲರ ಸಂಘದ ಅಧ್ಯಕ್ಷ ಕಾಟಮನೆ ವಿಠ್ಠಲಗೌಡ, ಸಹಾಯಕ ಆಡಳಿತಾಧಿಕಾರಿ ಮೀನಾಕ್ಷಿ, ಸಂಸ್ಥೆಯ ಕಾರ್ಯದರ್ಶಿ ಜಗದಾಂಬ ಹಾಜರಿದ್ದರು. ಇನ್ನು 64ಕ್ಕೂ ಹೆಚ್ಚು ಮಂದಿ ರಕ್ತದಾನ ಮಾಡಿದ್ರು. ನ್ಯಾಯಾಲಯಕ್ಕೆ ಕಲಾಪಗಳು ಇರಲಿಲ್ಲ ಅಂದ್ರೆ ನಾನು ಕೂಡ ಈ ದಿನ ರಕ್ತದಾನ ಮಾಡೋಕೆ ತಯಾರಿದ್ದೆ. ನೀವು ಭಾನುವಾರ ಏನಾದ್ರು ನೀವು ಫಂಕ್ಷನ್ ಏನಾದ್ರು ಅರೇಂಜ್ ಮಾಡಿದ್ರೆ ನಾನು ರಕ್ತದಾನ ಮಾಡ್ತಾ ಇದ್ದೆ. ಈಗ 11 ಗಂಟೆ ಸೀಟ್ ಹೋಗ್ಬೇಕಾಗಿದೆ, ಇನ್ನೊಂದು 1/4 ಗಂಟೆ. ಇದರಿಂದ ಯಾವ ಕೂಡ ತೊಂದರೆ ಆಗಲ್ಲ. ನಿಮ್ಮ ಆರೋಗ್ಯ ಇನ್ನೂ ಸಮೃದ್ಧಿಯಾಗಿ ಚೆನ್ನಾಗಾಗುತ್ತೆ. ಯಾಕಂದ್ರೆ ರಕ್ತ, ಹಳೆ ರಕ್ತ ಹೋಗ್ತಾ ಇರ್ಬೇಕು, ಹೊಸ ರಕ್ತ ಬರ್ತಾ ಇರ್ಬೇಕು. ಆವಾಗ ನಿಮ್ಗೆ ಆರೋಗ್ಯ ಇನ್ನೂ ಚೆನ್ನಾಗಿರ್ತದೆ. ರಕ್ತದಾನ ಮಾಡೋದ್ರಿಂದ ನಾವು ವೀಕ್ ಆಗ್ತೀವಿ, ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅಂತ ಯಾರು ಹಿಂಜರಿಬೇಡಿ. ಎಲ್ಲ ಈ ತರ ಕಾರ್ಯಕ್ರಮಗಳನ್ನ ಈಗ ಪದವಿ ಇರುವಂತಹ ಪದವಿ ಶಿಕ್ಷಣ ಮತ್ತೆ ಅದೇ ರೀತಿ ಏನಂದ್ರೆ ನಮ್ಮ ದೇಹದಲ್ಲಿ 70-80% ರಕ್ತ ಮತ್ತು ನೀರಿನಿಂದ ಕೂಡಿರುತ್ತದೆ. ರಕ್ತ ಚಲನೆ ಆಗ್ಲಿಲ್ಲ ಅಂದ್ರೆ ಮನುಷ್ಯ 1 ನಿಮಿಷಕ್ಕಿಂತ ಹೆಚ್ಚು ಬದುಕಲ್ಲ ಅಂತ ಅನ್ಕೊಂಡಿದ್ದೀನಿ. ಆದ್ರಿಂದ ಮತ್ತೆ ಹಲವಾರು ಕಡೆ ಅಪಘಾತ ಆಗುತ್ತೆ, ಮತ್ತೆ ಶಸ್ತ್ರಚಿಕಿತ್ಸೆಗಳಾಗುತ್ತೆ. ಅಂತ ಸಂದರ್ಭದಲ್ಲಿ ರಕ್ತದ ತುಂಬಾ ಅವಶ್ಯಕತೆ ಇರ್ತದೆ. ನಮ್ಗೆ ಏನಾಗುತ್ತೆ ಅಂದ್ರೆ ರಕ್ತದ ಬ್ಯಾಂಕ್ಗಳಿದೆ, ಆದ್ರೆ ನಮ್ಗೆ ಸೂಟಬಲ್ ಆಗ ರಕ್ತ ಸಿಕ್ಕಲ್ಲ. ಆಗ ಅಂತ ಸಂದರ್ಭದಲ್ಲಿ ಆ ಜೀವ ಹೋಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ಎಲ್ಲ ವ್ಯಕ್ತಿಗಳು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ್ರೆ 3 ತಿಂಗಳಿಗೊಂದ್ಸತಿ ರಕ್ತದಾನ ಮಾಡಬಹುದು ಅಂತ ನನಗೆ ಅನ್ಸುತ್ತೆ. ಪ್ರತಿಯೊಬ್ಬರು ಆ ರೀತಿ ರಕ್ತದಾನ ಮಾಡಿದ್ರೆ, ನಾವು ರಕ್ತ ಕೊಟ್ರೆ ನಾವು ವೀಕ್ ಆಗ್ಬಿಡ್ತೀವಿ, ಅದರಿಂದ ಹಲವಾರು ತೊಂದರೆಗಳಾಗುತ್ತೆ. ನಾವು ರಕ್ತ ಯಾಕೆ ಕೊಡ್ಬೇಕು ಅನ್ನೋದು ಇನ್ನೂ ಜನಕ್ಕೆ ಪರಿಜ್ಞಾನ ಇಲ್ಲ. ಯಾಕೆಂದ್ರೆ ರಕ್ತ ಕೊಡುವಂತದ್ರಿಂದ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ. ನಾವು ಈಗ ಒಂದು ಬಾಟಲ್ ತಗೊಳ್ತೀರಾ, ಹೀಗೆ 4 ತರಹದ ರಕ್ತದ ಗ್ರೂಪ್ ಇದೆ. ಅದರಲ್ಲಿ ಪ್ಲಸ್ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಹಾಗಾಗಿ 8 ಗ್ರೂಪ್ ಬರ್ತದೆ. ಸೊ ಈ ಒಂದು ABO ಗ್ರೂಪಿಂಗ್ ಸಿಸ್ಟಮ್ ಅಂತ ಏನಿದೆ ಅದನ್ನ ಮೊದಲನೆಯ ಬಾರಿ ಮತ್ತೆ ಹಚ್ಚಿ ಅದನ್ನ ಕಂಡುಹಿಡಿದವರು ಎಲ್ಲರಿಗೂ ನಮಗೆಲ್ಲ ತಿಳಿಸ್ಕೊಟ್ಟವರು ಅವರು ಕಾರ್ಲ್ ಲ್ಯಾನ್ಸ್ಟೀನರ್ ಅನ್ನುವಂಥ ಅವರು ವಿಜ್ಞಾನಿ. ಅವರು ಹುಟ್ಟಿದ ದಿನ ಜೂನ್ 14. ಹಾಗಾಗಿ ಅವರು ಕಂಡುಹಿಡಿದಿದ್ದರಿಂದ ನಾವು ಇವತ್ತು ರಕ್ತವನ್ನು ಟ್ರಾನ್ಸ್ಫ್ಯೂಷನ್ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅದರ ಮೇಲೆ A ಪಾಸಿಟಿವ್ನವರಿಗೆ A ಪಾಸಿಟಿವ್ ಕೊಡಬೇಕು, ನೆಗೆಟಿವ್ ಕೊಡಬೇಕು. ಹುಷಾರಾದಂಥ ಈ ಒಂದು ರಕ್ತದಾನಿಗಳ ದಿನವನ್ನು ನಾವು ಆಚರಣೆ ಮಾಡ್ತೇವೆ. ಅದರ ಪ್ರಯುಕ್ತ ಇವತ್ತು ಮಾಡಿರುವಂಥದ್ದು ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮ